ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯಜ್ಞ ಅಂದುಕೊಳ್ಳೆ ನಮ್ಮ ಕಣ್ಮುಂದೆ ಕಟ್ಟುವುದು ಅಗ್ನಿ, ತುಪ್ಪ, ಸಮಿತ್ರರು, ಅಗ್ನಿಕುಂಡ, ಋತ್ವಿಜರು, ಮಡಿ, ಮಂಟಪ, ಮಂತ್ರಗಳು, ಕರ್ಮಕಾಂಡ, ನಾನಾ ರೀತಿಯ ಪ್ರಕ್ರಿಯೆಗಳು. ನಿನ್ನೆ ಈ ರಿಚುವಲ್ಸ್ ಸುಪ್ರೀಂ ಪವರ್ ಅಂತೆಲ್ಲ ಸ್ವಲ್ಪ ಮಾತಾಡಿತ್ತು. ಅಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ, ಸುಪ್ರೀಂ ಪವರ್ ನಂಬ್ತೀನಿ ನಾನು, ಆದರೆ ರಿಚುವಲ್ಸ್ ಬಗ್ಗೆ ನಂಬಿಕೆ ಇಲ್ಲ. ಈ ಕರ್ಮಗಳ ಬಗ್ಗೆ, ಆಚರಣೆಗಳ ಬಗ್ಗೆ, ವಿಧಿವಿಧಾನಗಳ ಬಗ್ಗೆ ನಂಬಿಕೆ ಇಲ್ಲ. ಆದರೆ ಇನ್ನೊಂದು ಶಕ್ತಿ ಇದೆ, ಆ ಶಕ್ತಿ ಪ್ರಪಂಚವನ್ನು ಆಳ್ತಾ ಇದೆ, ಅದಕ್ಕೆ ನಾವು ಶರಣಾಗಬೇಕು, ಇಷ್ಟಿದೆ, ಇಷ್ಟನ್ನು ಒಪ್ಕೊಡ್ತೀನಿ ಅಂತ ಹೇಳ್ತಾರೆ. ಅವರ ಕಣ್ಣಲ್ಲಿ ಯಜ್ಞ ಅಂದರೆ ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರ, ಹಾಗೆಲ್ಲ ಮಾಡಿಬಿಟ್ರೆ ಹಾಗೆಲ್ಲ ಆಗ್ಬಿಡುತ್ತಾ ಅಂತ ಅನ್ನೋ ಥರ ಪ್ರಶ್ನೆ ಒಟ್ಟಾಗುತ್ತೆ ಅವರಿಗೆ. ಅಂದರೆ ಇಲ್ಲಿ ಅಗ್ನಿಯಲ್ಲಿ ತುಪ್ಪ ಹಾಕಿಬಿಟ್ರೆ ಅದು ದೇವರಿಗೆ ಸಂತೋಷ ಆಗಿಬಿಡುತ್ತಾ ಅಂತ. ಆದರೆ ಇದು ಕೇವಲ ಕರ್ಮಜಾಲವನ್ನು ಯಜ್ಞ ಅಂತ ಕರೆದಿಲ್ಲ, ಕರ್ಮಜಾಲವನ್ನೂ ಕರೆದಿದ್ದಾರೆ. ಆದರೆ ಅದು ಮಾತ್ರ ಅಲ್ಲ, ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ್ದಾರೆ. ಅದಕ್ಕೆ ಹೇಳ್ಬೋದು, ಇಲ್ಲ ಅದು ಮೊದಲ ಅರ್ಥದಲ್ಲಿ ಇರಲಿಲ್ಲ, ಮೊದಲು ಯಜ್ಞ ಅಂದರೆ ಬರೀ ಕರ್ಮವಾಗಿ ಇತ್ತು. ಬರ್ತಾ 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 ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಕೊಟ್ಟರು, ಅದಕ್ಕೊಂದು ಆಳ ಕೊಟ್ಟರು, ಅಗಲ ಕೊಟ್ಟರು, ಇದ್ದ ಅರ್ಥ ಬಿಟ್ಟು ಬೇರೆ ಅರ್ಥ ಹೇಳಿದರು, ಹೀಗೆಲ್ಲ ಮಾಡಿದರು. ಮೂಲತಃ ಅದು ಬರೀ ಅಷ್ಟೇ, ಅದು ಬೆಂಕಿ ತುಪ್ಪ ಇಷ್ಟೇ ಇರ್ತದೆ ಹೋಮ ಅಂತ ಅನ್ನೋದಾದರೆ ಅದಕ್ಕೆ ನಿನ್ನೆ ಉತ್ತರ ಸಿಕ್ಕಿದೆ. ಆ ತಸ್ಯೋ ವಿದುಷೋ ಯಜ್ಞಸ್ಯ ಆತ್ಮ, ನಿನ್ನೆ ತಗೊಂಡು ಉದಾಹರಣೆ ಕೊಟ್ಟ ಶ್ರುತಿ ಇದೆಯಲ್ಲ, ಶ್ರುತಿ ಇದು ವೇದವೇ ಇದು. ಯಾವ ವೇದಗಳಲ್ಲಿ ಯಜ್ಞಗಳ ಬಗ್ಗೆ ವಿವರಣೆಗಳು ಬಂದಿದೆಯೋ ಅದೇ ವೇದ ತಿಳಿದವನು ಮಾಡುವ ಯಜ್ಞ ಹೇಗೆ ಅಂತ ಹೇಳುತ್ತೆ. ನಿನ್ನೆ ನಾವು ಒಂದಿಷ್ಟು ವಿವರಣೆ ಕೊಟ್ಟರೆ, ಆತ್ಮನ ಯಜಮಾನ, ಜೀವನವೇ ಯಜ್ಞ, ಶ್ರದ್ಧೆಯೇ ಪತ್ನಿ, ನಮ್ಮ ಮುನ್ಯು, ನಮ್ಮ ಕ್ರೋಧ ದುಃಖಗಳೇ ಪಶು, ಕಾಮವೇ ಆಜ್ಯ, ಮರಣವೇ ಅವಭೃತ, ಹೀಗೆ ಬದುಕೇ ಒಂದು ಯಜ್ಞ ಈಶ್ವರ ಅರ್ಪಿತವಾದಾಗ ಅಂತ ನಿನ್ನೆ ನಾವು ಹೇಳಿತ್ತು. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂದರೆ, ವಿದುಷೋ ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನ, ತಿಳಿದವನಿಗೆ ಬದುಕೇ ಯಜ್ಞ. ಪೂರ್ತಿ ತಿಳಿಯದೇ ಇದ್ರೆ ಬದುಕಿನಲ್ಲಿ ಯಜ್ಞ ಮಾಡೋ ಸಂದರ್ಭ ಬರುತ್ತೆ. ಅದು ತಿಳಿದವನಿಗೆ ಬದುಕೇ ಯಜ್ಞ, ಅರ್ಥ ಮಾಡ್ಕೊಂಡವನಿಗೆ ಬದುಕೇ ಯಜ್ಞ. ಶ್ರುತಿ ಅಲ್ಲಿ ನೇರವಾಗಿ ಹೇಳಿದೆ, ಯಜ್ಞಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ನಾವು ತಿಳ್ಕೊಳ್ಳೋದಕ್ಕಿಂತ ಜಾಸ್ತಿ ಇದೆ ವ್ಯಾಪ್ತಿ ಅದಕ್ಕೆ ಅನ್ನೋದನ್ನು ಶ್ರುತಿ ಹೇಳಿದ್ದನ್ನು ಉಲ್ಲೇಖ ಮಾಡಿದ್ರು. ಮತ್ತು ಗೀತೆಯಲ್ಲಿ ಒಂದಷ್ಟು ಯಜ್ಞಗಳ ಬಗ್ಗೆ ಗಮನ ಕೊಡ್ತಾರೆ, ಭಾಳ ಚೆನ್ನಾಗಿದೆ. ಬೇರೆ ಬೇರೆ ಯಜ್ಞಗಳನ್ನ ಹೇಳುತ್ತೆ ಗೀತೆಯಲ್ಲಿ. ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಸುಮಾರು ಹೇಳುತ್ತೆ ಈ ಥರದ್ದು ಯಜ್ಞಗಳನ್ನು. ಯಜ್ಞ ಅನ್ನೋದಕ್ಕೆ ಇಲ್ಲಿಂದ ಇಲ್ಲಿವರೆಗೂ ವ್ಯಾಪ್ತಿ ಇದೆ ಗೀತೆಯಲ್ಲಿ ನೋಡುವಾಗ. ಅದನ್ನು ಕೊಂಚ ದೂರ ನಾವು ನೋಡೋಣ ಅದನ್ನು. ಆಗ ಯಜ್ಞ ಅನ್ನೋದಕ್ಕೆ ಎಷ್ಟು ವಿಶಾಲ ವ್ಯಾಪ್ತಿ ಇತ್ತು, ಹೇಗೆ ಎಲ್ಲ ಭಾವಿಸಿದ್ರು ಅದನ್ನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಶ್ಲೋಕ ನೋಡಿ, 4ನೇ ಅಧ್ಯಾಯ ಹೇಳ್ತಾರೆ. ಈ ಶ್ಲೋಕ ನೋಡಿ, ದೈವಮೇವಾ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಶಂಕರ ಭಾಷೆ ಗಮನಿಸೋಣ, ಶಂಕರ ಏನು ಹೇಳ್ತಾರೆ ಗಮನಿಸೋಣ. ಎರಡು ಭಾಗ ಇದೆ ಶ್ಲೋಕದಲ್ಲಿ, ಪೂರ್ವಾರ್ಧ ಉತ್ತರಾರ್ಧ. ಪೂರ್ವಾರ್ಧದಲ್ಲಿ ಒಂದು ಬಗೆಯ ಯಜ್ಞವನ್ನು ಹೇಳ್ತಾನೆ ಗೀತಾಚಾರ್ಯ, ಉತ್ತರಾರ್ಧದಲ್ಲಿ ಇನ್ನೊಂದು ಬಗೆಯ ಯಜ್ಞವನ್ನು ಹೇಳ್ತಾನೆ. ಪೂರ್ವಾರ್ಧದಲ್ಲಿ ಹೇಳೋದೇನು, ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಅಪರೇ ಯೋಗಿನಃ, ಕೆಲವು ಯೋಗಿಗಳು ದೈವಮೇವ ಯಜ್ಞಂ ಪರ್ಯುಪಾಸತೆ, ಯಜ್ಞವನ್ನು ದೈವವಾಗಿ ಪರ್ಯುಪಾಸನೆ ಮಾಡ್ತಾರೆ. ಅಂದರೆ ಶಂಕರರು ಬಂತ ನೋಡಿ, ದೈವಮೇವ ಅಂದ್ರೇನು, ದೇವಾಹ ಯಜ್ಞಂತೆ ಏನ ಯಜ್ಞೇನ ಅಸೌ ದೈವೋ ಯಜ್ಞ. ಯಾವ ಯಜ್ಞದಲ್ಲಿ ದೇವತೆಗಳು ನಮ್ಮ ಲಕ್ಷ್ಯವಾಗಿರ್ತಾರೆ, ಇಂದ್ರ, ಅಗ್ನಿ, ಯಮ, ವರುಣ, ನಿವೃತ್ತಿ ಮೊದಲಾದ ದೇವತೆಗಳು ನಮ್ಮ ಲಕ್ಷ್ಯವಾಗಿರ್ತಾರೆ. ದೇವತೆಗಳಲ್ಲಿ ನಾವು ಇಂದ್ರಾಯ ಸ್ವಹ, ಅಗ್ನೇಯ ಸ್ವಹ ಅಂತ ಅವತೆಗಳನ್ನು ಕೊಡ್ತೇವೆ, ಅದು ದೈವ ಯಜ್ಞ. ಯೋಗಿನಃ ಪರ್ಯುಪಾಸತೆ ಅಪರೇ ಯೋಗಿನಃ, ಕೆಲವು ಯೋಗಿಗಳು
ಅದನ್ನು ಮಾಡ್ತಾರೆ. ಯೋಗಿನ ಅಂದರೆ ಕರ್ಮಿನಃ ಅಂತ ಹೇಳ್ತಾರೆ ಶಂಕರರು. ಅಂದರೆ ಅದು ಯೋಗವೇ, ಕರ್ಮವೂ ಕೂಡ ಯೋಗವೇ. ಯೋಗ ಕರ್ಮಸು ಕೌಶಲಂ, ಯೋಗ ಶಬ್ದಕ್ಕೆ ನಾವು ಕೊಟ್ಬಿಟ್ಟಿದ್ದಾನೆ ಗೀತಾಚಾರ್ಯ. ಕರ್ಮಗಳಲ್ಲಿ ಕುಶಲತೆಯೇ ಯೋಗ. ಮಾಡೋದನ್ನು ಚೆನ್ನಾಗಿ ಮಾಡಿದ್ರೆ, ಸರಿಯಾಗಿ ಮಾಡಿದ್ರೆ ಯೋಗ. ಅದು ಯೋಗ ಕರ್ಮಸು ಕೌಶಲ ಅಂತ ಒಂದು ಕಡೆಗಿದೆ. ಇನ್ನೊಂದು ಕಡೆಗೆ ಸಮತ್ವ ಯೋಗ ಉಚ್ಯತೆ. ಯೋಗ ಅಂದರೆ ಸಮತ್ವ ಅಂತ. ಅವನು ಹೆಚ್ಚು ಅಲ್ಲ, ಕಮ್ಮಿಯೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹಾಗೆ ಮಧ್ಯೆ ಇರ್ತಾನೆ. ಸಮ ಅಂದರೆ ಬೇಕಾದಷ್ಟು ಅಂತ. ಕಡಿಮೆ ಆದರೂ ಸಮ ಅಲ್ಲ, ಹೆಚ್ಚಾದರೂ ಸಮ ಅಲ್ಲ. ಸಮ ಅಂದರೆ ಸಮ, ಎಷ್ಟು ಬೇಕಷ್ಟು. ಹಾಗೆ ಸಮತ್ವ ಯೋಗ ಉಚಿತ ಅಂತ ಹೇಳೋದು ಇದೆ. ಅದೊಂಥರ ಬೇರೆ ಯಾವ್ದು ನೆಲೆಗಟ್ಟಿಗೆ ಹೋಗುತ್ತೆ ಅದು ಹಾಗೆ ಹೇಳುವಾಗ. ಆದರೆ ಯೋಗ ಕರ್ಮಸು ಕೌಶಲ ಅಂತ ಹೇಳಿದ್ದು ಇದೆ, ಕರ್ಮಗಳಲ್ಲಿ ಕುಶಲತೆ. ರಾಮನನ್ನ ಅಕ್ಲಿಷ್ಟ ಕರ್ಮ ಅಂತ ಮತ್ತೆ ಮತ್ತೆ ಕರೀತಾರೆ ವಾಲ್ಮೀಕಿ. ಅಕ್ಲಿಷ್ಟ ಕರ್ಮ ಅಂದ್ರೆ ಅವನಿಗೆ ಕರ್ಮ ಕ್ಲಿಷ್ಟ ಅಲ್ಲ ಅಂತ, ಸರಳ ಅಂತ ಅವನಿಗೆ. ಯಾವುದು ನಮಗೆ ಕ್ಲಿಷ್ಟ ಅಂತ ಅನ್ಸುತ್ತೋ ಅದನ್ನು ತುಂಬಾ ಸರಳವಾಗಿ ಮಾಡಿ ಮುಗಿಸ್ತಾನೆ. ಅಂದ್ರೆ ಕರ್ಮದ ಮರ್ಮ ಗೊತ್ತು ಅವನಿಗೆ, ಹೇಗೆ ಮಾಡಬೇಕು ಅಂತ ಗೊತ್ತು ಅವನಿಗೆ. ಶಿವಧನಸ್ಸನ್ನು ಹೇಗೆ ಎತ್ತಬೇಕು ಅಂತ ಗೊತ್ತು, ಹೇಗೆ ಅದನ್ನು ಎದೆಯರಿಸಬೇಕು ಅಂತ ಗೊತ್ತು, ಮತ್ತೆ ಹೇಗೆ ಮುರಿಬೇಕು ಅಂತಲೂ ಗೊತ್ತು. ಆಮೇಲೆ ಹೇಗೆ ಸೀತೆಗೆ ಮಾಲೆ ಹಾಕ್ಬೇಕು ಅಂತಲೂ ಗೊತ್ತು, ಆ ಸೀತೆಯನ್ನು ಹೇಗೆ ಬಾಳಿಸ್ಬೇಕು ಅಂತಲೂ ಗೊತ್ತು, ಸೀತಾಪಹಾರವಾದಾಗ ಏನು ಮಾಡಬೇಕು ಅಂತಲೂ ಗೊತ್ತು ಅವನಿಗೆ. ಅವನು ಇಡೀ ಬದುಕನ್ನು ನೋಡಿದ್ರೆ ಯಾವುದು ನಮಗೆ ಅತ್ಯಂತ ಕ್ಲಿಷ್ಟ ಅಂತ ಅನ್ಸುತ್ತೋ ಅವನಿಗೆ ತುಂಬ ಸರಳ ಆದ್ರು. ಎಷ್ಟರ ಮಟ್ಟಿಗೆ ಅಂದರೆ ಸಮುದ್ರದ ಆ ಕಡೆ ಸೀತೆ ಇದ್ದಾಳೆ, ಈ ಕಡೆ ರಾಮ ಇದ್ದಾನೆ, ಏನು ಮಾಡೋದು, ಸೇತುವೆ ಕಟ್ಬಿಡೋಣ. ಅಷ್ಟು ಸಿಂಪಲ್ ಅದಂತ. ಸೇತುವೆ ಎಲ್ಲಿ ನೆಲೆ ಕಟ್ಟೋದು, ಸಮುದ್ರಕ್ಕೆ ಸೇತುವೆ ಕಟ್ಟೋದು, ಭಾರತದಿಂದ ಲಂಕೆಗೆ ಕಟ್ಟಿ ಆಯ್ತು. ಆಳ ಎಷ್ಟು, ಉದ್ದ ಎಷ್ಟು, ಅಗಲ ಎಷ್ಟು, ಈ ಕಪಿಗಳ ತೂಕ ಏನು, ಸ್ವಭಾವ ಏನು. ಕಪಿ ಬಿಡ್ತಾನೆ, ಸುಮ್ಮನೆ ನಡ್ಕೊಂಡು ಹೋಗೋದಿಲ್ಲ. ಪ್ಲವಂಗಮರು ಅಂತ ಹಾರ್ತಾನೆ ಹೋಗೋದು, ಹಾರು ಬಂದು ಇಳಿತಾರೆ ಅದ್ರ ಮೇಲೆ ಅಂತ. ಹಾಗಾಗಿ ಅಕ್ಲಿಷ್ಟ ಕರ್ಮ ತಾವನ್ನ ವಾಲ್ಮೀಕಿ ಕರೆದಿದ್ದಾರೆ. ಹಾಗೆ ಅದು ಕರ್ಮ ಕೌಶಲ ಯೋಗ ಅಂದ್ರೆ. ಹಾಗಾಗಿ ಇದೇನಿದೆ, ನಾವು ಯಜ್ಞಗಳನ್ನ ಏನು ಮಾಡ್ತೇವೆ, ಅಶ್ವಮೇಧ, ವಾಜಪೇಯ, ಇಂಥ ಅನೇಕ ಯಜ್ಞಗಳಿದೆಯಲ್ಲ, ಸೌತ್ರಾಮಣಿ, ಬೇರೆ ಬೇರೆ ಯಾಗಗಳು. ಈ ಯಾಗಗಳೆಲ್ಲವೂ ಕೂಡ ಅದು ಯೋಗವೇ. ಅದು ಯಾಗವೆಲ್ಲ ಯೋಗವೇ. ಯಾಗ ಮಾಡುವವರೆಲ್ಲ ಯೋಗಿಗಳೇ ಅವರು. ಯಾಕೆಂದ್ರೆ ಅದು ಅಲ್ಲಿಂದ ಅಲ್ಲಿಗೆ ಸೇತುವೆ ಕಟ್ಟಬೇಕಪ್ಪ, ದಿವ್ಯ ಭೂಮಿಗಳ ಸೇತುವೆ ಕಟ್ಟಬೇಕು. ಇಲ್ಲಿ ಹೋಮದಲ್ಲಿ ಇರಿಸಿದ ತುಪ್ಪ ಅಲ್ಲಿ ದೇವತೆಗಳ ಒಳಗಡೆ ಇರಬೇಕು, ದೇವಲೋಕದಲ್ಲಿ. ಯೋಗ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯೋಗವೇ. ಆದರೆ ಅಲ್ಲಿ ಲಕ್ಷ್ಯ ದೇವತಾ ಶಕ್ತಿಗಳು, ಬ್ರಹ್ಮಾಂಡ ಚಕ್ರವನ್ನು ನಡೆಸ್ತಕ್ಕಂಥ ದೇವತಾ ಶಕ್ತಿಗಳಿದಾವಲ್ಲ, ಅವುಗಳ ಲಕ್ಷ್ಯವಾಗಿ ಅದು ಒಂದು ಅಂದರೆ ಫಾರ್ಮಲ್ ಅಂತ ಅನ್ಬೋದು ನಾವು. ಯಜ್ಞಾಂತ ಹೆಚ್ಚಾಗಿ ನಾವು ಯಾವುದನ್ನು ಕರಿತಾ ಇದ್ದೇವೆ, ಯಾವುದಕ್ಕೆ ಪ್ರಧಾನವಾಗಿ ಅದು ಬಳಕೆ ಆಗ್ತಿದ್ವಿ ವಿಜ್ಞಾನ ಶಬ್ದ, ಅದನ್ನು ಹೇಳ್ತಾ ಇದ್ದಾನೆ ಗೀತಾಚಾರ್ಯ. ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಕರ್ಮಿಣಃ ಯೋಗಿನಃ ಅಂದ್ರೆ ಕರ್ಮಿಣಃ ಅಂತಂದ್ರು ಶಂಕರರು. ಪರ್ಯುಪಾಸತೆ ಕುರುವಂತಿ, ಮಾಡ್ತಾರೆ ಅಂತ ಯಜ್ಞವನ್ನ. ದೈವ ಅನ್ನುವಾಗ ಎಲ್ಲಿ ದೇವತೆಗಳಿಗೆ ಹೋಮ ಮಾಡ್ತಾರೆ, ಎಲ್ಲಿ ದೇವತೆಗಳಿಗೆ ಆಹುತಿಗಳು ಕೊಡಲ್ಪಡ್ತದೆ ಅಂಥದ್ದು ಮಾಮೂಲಿಯಾಗಿ ನಾವು ಯಾವುದನ್ನು ಯಜ್ಞ ಅಂತ ಕರಿತಾ ಇದ್ದೇವೆ ಅದು. ಇವತ್ತು ಅದು ಕೂಡ ಮರ್ತು ಹೋಗಿದೆ. ಇವತ್ತು ನಾವು ಯಾವ್ಯಾವುದಕ್ಕೂ ಯಜ್ಞ ಅಂತ ಹೇಳ್ತಾ ಇದ್ದೇವೆ. ಆದರೆ ಯಜ್ಞ ಅಂತ ಅದಕ್ಕೆ ಈಗ ಶಬ್ದಾರ್ಥವಾಗಿ ತಗೊಂಡಾಗ ಅದಕ್ಕೆ ಒಂದಷ್ಟು ಹಾಗೆ ಬಂದ್ರೆ ಮಾತ್ರ ಯಜ್ಞ ಅಂತ ಆಗುತ್ತೆ. ಅದು ಅಂತ ತ್ರೈತಾಗ್ನಿಗಳು, ವೇದಿ, 4 ವೇದಗಳ ಬಳಕೆ, ಅಲ್ಲಿ ಹೋತ, ಆತ್ಮರ್ಯ, ಉದ್ಗಾತ, ಬ್ರಹ್ಮ ಇದೆಲ್ಲ ಬರಬೇಕಾಗುತ್ತೆ. ಅಲ್ಲಿ ಸವನಗಳು, ಪ್ರವರ್ಗ್ಯ, ಯೂಪಸ್ತಂಭ, ಪಶು ಇದೆಲ್ಲ ಏನೇನೋ ಬರುತ್ತೆ. ಅದೆಲ್ಲ ಸೇರಿ ಯಜ್ಞ ಅಂತ ಆಗುವಂಥದ್ದು. ಹಾಗಾಗಿ ಅದು ಯೋಗವೇ. ಅದನ್ನು ಮಾಡುವ ಕರ್ಮಗಳು ಕೂಡ ಯೋಗಿಗಳೇ. ಆದರೆ ಅಲ್ಲಿ ಭಗವಂತ ಸೀದಾ ಅಲ್ಲ, ಪರ್ಯಾಯವಾಗಿ ಲಕ್ಷ್ಯ, ಭಗವಂತನ ಸೇವಕರು ಲಕ್ಷ್ಯ. ಅಲ್ಲಿ ಪ್ರಧಾನ ಲಕ್ಷ್ಯ ಅವರು ಸೃಷ್ಟಿ ಚಕ್ರವನ್ನು ನಡೆಸ್ತಕ್ಕಂಥ ದೇವತಾ ಶಕ್ತಿಗಳು. ನೀರನ್ನು ನೋಡ್ಕೊಳ್ತಾನೆ, ಅವನಿಗೆ ವರುಣ ಅಂತ ಹೆಸರು. ಮೃತ್ಯುವನ್ನ, ಸಾವನ್ನು ನೋಡ್ಕೊಳ್ತಾನೆ, ಅವನಿಗೆ ಯಮ ಅಂತ ಹೆಸರು. ಬೆಂಕಿಯನ್ನು ನೋಡ್ಕೊಳ್ತಾನೆ, ಬಿಸಿಯನ್ನು ನೋಡ್ಕೊಳ್ತಾನೆ, ಅವನಿಗೆ ಅಗ್ನಿ ಅಂತ ಹೆಸರು. ಬೆಳಕನ್ನು ನೋಡ್ಕೊಳ್ತಾನೆ, ಸೂರ್ಯ ಅಂತ ಹೆಸರು ಅವನಿಗೆ. ಹೀಗೆ ಅದರ ಯಾರು ಅಂದ್ರೆ ಸೃಷ್ಟಿಯ ಪ್ರಧಾನಭೂತವಾಗಿರ್ತಕ್ಕಂಥ ಒಂದೊಂದು ಸಂಗತಿಗಳನ್ನು, ಸೃಷ್ಟಿಯ ಪ್ರಧಾನ ಅಂಗಗಳನ್ನು ನಡೆಸುವವರು ಅವರು. ಸಂಪತ್ತನ್ನು ನೋಡ್ಕೊಳ್ತಾನೆ ಕುಬೇರ ಅವರು, ವಿದ್ಯೆಯನ್ನು ನೋಡ್ಕೊಳ್ತಾನೆ ಈಶಾನ. ದೊಡ್ಡ ಅರ್ಥ ತಗೊಂಡು ಪ್ರಳಯವನ್ನು ನೋಡ್ಕೊಳ್ತಾನೆ, ಬ್ರಹ್ಮಾಂಡ ಪ್ರಳಯವನ್ನ. ಅವನು ಎಲ್ಲ ಅವರಿಗೆಲ್ಲ ಕರ್ತವ್ಯಗಳಿದೆ, ನಡೆಸೋ ಕೆಲಸಗಳಿದ್ದಾವೆ, ಕೆಲಸಗಳಿದ್ದಾವೆ ಅವರು. ಅದೆಲ್ಲ ಸರಿ ಸೃಷ್ಟಿ ಅಂತ ನಡೆಯುವಂಥದ್ದು. ಹಾಗಾಗಿ ಅವುಗಳನ್ನ
ತೃಪ್ತಿಪಡಿಸುವಂಥದ್ದು, ಸಂತೃಪ್ತಿಪಡಿಸುವಂಥದ್ದು. ಅದನ್ನು ನಾವು ಈ ಮೊದಲೇ ಚರ್ಚೆ ಮಾಡಿದೆ. ಅಂಗ ತಂಪಾದರೆ ಅಂಗಿ ತಂಪು. ಹೌದು, ಮಳೆ ಬಂದಾಗ ಅಂಗ ಮೈ ತಂಪಾದಾಗ ಅಂಗಿಯೂ ತಂಪಾಗಿತ್ತು ಅಂತ. ಹಂಗಲ್ಲ, ಅಂಗಿ ಅಂದ್ರೆ ಅಂಗ ಉಳ್ಳವನು, ಅಂಗಗಳು ಯಾರದೋ ಅವನು ಅಂಗಿ. ಇದು ಅಂಗಿ ಮೊದಲು ತಂಪಾಗೋದು. ನಾವು ಹೇಳಿ ಶರ್ಟ್ ಅನ್ನು ಅಂಗಿ ಅದು ಮೊದಲು ತಂಪಾಗುತ್ತೆ, ಆಮೇಲೆ ನಮ್ಮ ತಂಪು ನಮಗೆ ಟ್ರಾನ್ಸ್ಫರ್ ಆಗೋದು. ಹಂಗಲ್ಲ, ಅವಯವ ಅವಯವಿ. ಈ ಕೈಕಾಲುಗಳು ಮತ್ತು ಕೈಕಾಲುಗಳು ಹೊತ್ತಿರ್ತಕ್ಕಂಥ ಸ್ವಾಮಿ ಅದರ ಒಡೆಯ. ಹಾಗಾಗಿ ಕೈಕಾಲಿಗೆ ಸುಖವಾದರೆ ಅವನಿಗೆ ಸುಖವಾಗುತ್ತೆ. ದೇವತೆಗಳಿಗೆ ತಂಪಾದರೆ ದೇವತೆಗಳಿಗೆ ತೃಪ್ತಿ ಆದರೆ ಅವನಿಗೆ ತೃಪ್ತಿ ಆಗುತ್ತೆ. ಹವ್ಯ ಕವಿಭು ಏಕಸ್ತು ಪಿತೃದೇವಸ್ತು ರೂಪಸರಕು. ಹವ್ಯವೂ ಅವನೇ, ಕವಿಗೂ ಅವನೇ. ನಮ್ಮ ಪಿತೃಗಳು ಅಂತ ಕೊಟ್ಟರು ಕೂಡ ಅವನಿಗೆ ಹೋಗಿ ತಲುಪೋದು, ದೇವತೆಗಳನ್ನು ಕೊಟ್ಟರು ಕೂಡ ಅವನಿಗೆ ಹೋಗಿ ತಲುಪೋದು. ಆದರೆ ಕೊಡುವುದು ಮಾತ್ರ ದೇವತೆಗಳಿಗೆ ಕೊಡ್ತಾರೆ. ಅದೊಂದು ಸೈನ್ಸ್, ಅದೊಂದು ಪ್ರಕ್ರಿಯೆ. ಅದು ಹಿಂಗಂದ್ರೆ ಹಂಗೆ ಆಗಬೇಕು ಅಂತ, ಮೂಗು ಒತ್ತಿದ್ರೆ ಬಾಯಿ ತೆರಿಬೇಕು ಅಂತ ಹಾಗೆ. ಅದು ಈ ಮಂತ್ರವನ್ನು ಹೀಗೆ ಬಳಸಿದ್ರೆ ಆ ದೇವತೆ ಬರಬೇಕಾಗತ್ತೆ ಇಲ್ಲಿಗೆ. ಆದರೂ ಎಷ್ಟು ನಿರ್ಧಾರಾತ್ಮಕವಾಗಿದ್ರು ಅವರು ಅಂದರೆ ಬಾರದೇ ಇರುವ ಚಾಯ್ಸ್ ಇಲ್ಲ ಅಲ್ಲಿ. ಅಂತ ಅನೇಕ ಉದಾಹರಣೆಗಳಿದೆ ಯಜ್ಞ ಪ್ರಕ್ರಿಯೆಯಲ್ಲಿ. ಬರದೆ ನಂಬ್ಕೋತಂತೆ ಇಂದ್ರ, ಇದು ಬರದೆ ಹಾಗಿರ್ತೀಯ ಅಂತ ಋಷಿ. ಮಂತ್ರವನ್ನು ಶಿಕ್ಷಾ ಸ್ವರದಲ್ಲಿ ನಾನು ಉಚ್ಚಾರಣೆ ಮಾಡಿದ್ರೆ ಬರಬೇಕಾಗುತ್ತೆ. ನೋಡೋಣ ಬರದೇ ಇರೋ ಹೇಗಿರ್ತೀಯ ಅಂತ. ನಾವು ಕೊಟ್ಟಿದ್ದನ್ನು ತಿನ್ಬೇಕು ಆಗುತ್ತೆ, ತಿಂದ ಇರೋ ಹೇಗಿರ್ತೀವಿ ನೋಡೋಣ ಅಂತ. ಅಷ್ಟರ ಮಟ್ಟಿಗೆ ಅವ್ರಿಗೆ ಪ್ರಭುತ್ವ ಇರ್ತಾ ಇತ್ತು. ಅದೊಂದು ಸೈನ್ಸ್, ಅದು ವಿಜ್ಞಾನ. ಅದು ಇದೊಂದು ಬಗೆಯ ಯಜ್ಞ ಆದರೆ ಇನ್ನೊಂದು ಬಗೆಯ ಜ್ಞಾನವೇ ಉತ್ತರ ಅರ್ಥ. ಬ್ರಹ್ಮಾಜ್ಞ ಅಪರೇ ಯಜ್ಞಂ ಯಜ್ಞೇನೈವೋಪಜುಪತಿ. ಇದು ಕರ್ಮಗಳ ಕಥೆ. ಆದರೆ ಮುಂದೆ ಬರುವವರು ಜ್ಞಾನಿಗಳು, ಅವರು ಯಜ್ಞ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಬ್ರಹ್ಮಾಗ್ನಿಯಲ್ಲಿ ಯಜ್ಞವನ್ನ ಯಜ್ಞದಿಂದ ಹೋಮ ಮಾಡ್ತಾರೆ. ಎಲ್ಲ ಟೆಕ್ನಿಕಲ್ ಪಾರಿಭಾಷಿಕ ಥರ ಇದೆ ಅದು ಕೇಳಿದ್ರು. ಯಜ್ಞವನ್ನ ಯಜ್ಞದಿಂದ ಹೋಮ ಮಾಡ್ತಾರೆ, ಯಜ್ಞವನ್ನು ಯಜ್ಞದಿಂದ ಹೋಮ ಮಾಡ್ತಾರೆ, ಯಜ್ಞವನ್ನು ಯಜ್ಞದಿಂದ ಯಜ್ಞ ಮಾಡ್ತಾರೆ ಅಂತ. ಅದನ್ನ ಅವ್ರು ಹೋಮ ಅಂತ ಬೇರೆ ಪದ ಬಳಸಿದ್ದು ಚೂರು ನಿಮ್ಗೆ ಸರಳ ಆಗ್ತಾ ಇದೆ. ನಿಮ್ಗೆ ಇನ್ನೂ ಕಾಂಪ್ಲಿಕೇಟ್ ಮಾಡಬೇಕು ಅಂದರೆ ಯಜ್ಞವನ್ನು ಯಜ್ಞದಿಂದ ಯಜ್ಞ ಮಾಡ್ತಾರೆ. ಎಲ್ಲಿ ಅಂದರೆ ಯಜ್ಞಾಗ್ನಿ ಇರೋದು, ಬ್ರಹ್ಮಾಗ್ನಿ. ಇದು ಯಾರು ಅಂದರೆ ಶಂಕರರಂತವರು. ಅದನ್ನು ಬೆಳೆಸ್ತಾರೆ ಶಂಕರರು. ಹಾಗಾದ್ರೆ ಏನು ಅಂತ ಬ್ರಹ್ಮಾಗ್ನಿ ಹೋಗ್ತಿದೆ ಅಲ್ಲ, ಅಗ್ನಿ ಬ್ರಹ್ಮ ಅಂತ ಏನು ಹಾಗಾದ್ರೆ ಅಂದರೆ ಶಂಕರ ಮಾಡ್ತಾರೆ. ಅದೇ ಬೇರೆ ಕಡೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ದೀರ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದು ಸತ್ಯ, ಅದು ಜ್ಞಾನ, ಅದು ಅನಂತ. ಅನಂತ ಅಂದರೆ ಅದಕ್ಕೆ ತುದಿ ಮೊದಲಿಲ್ಲ, ಅದಕ್ಕೆ ಹುಟ್ಟು ಸಾವುಗಳಿಲ್ಲ. ಜ್ಞಾನ ಅಂದರೆ ಬೆಳಗ್ತಾ ಇರುವಂಥದ್ದು ಯಾವಾಗಲೂ. ಅದು ಸತ್ಯ ಅಂದರೆ ಶಾಶ್ವತವಾಗಿರುವಂಥದ್ದು, ತ್ರಿಕಾಲಾಬಾಧಿತವಾಗಿರುವಂಥದ್ದು. ಅದು ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದ್ರ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಅನಂತಂ ಬ್ರಹ್ಮ ಅಲ್ಲಿ ಶುರು ಮಾಡಿಕೊಂಡು ನನ್ನ ತಮ್ಮ ಬ್ರಹ್ಮ ಅಲ್ಲಿವರೆಗೂ, ನನ್ನ ತಮ್ಮ ಬ್ರಹ್ಮ ಅಲ್ಲಿವರೆಗೂ, ನನ್ನ ತಮ್ಮ ಹಣ್ಣು ಅವರು ಅದೇ ಅಲ್ಲಿಂದ ಅಲ್ಲಿವರೆಗೂ ವ್ಯಾಪ್ತಿ ಇದೆ ಅದಕ್ಕೆ. ಹಾಗಾಗಿ ಅಲ್ಲಿ ಬ್ರಹ್ಮ ಅಂತ ಹೇಳಿದ್ರಲ್ಲ, ಅದೇ ವಿಶ್ವವ್ಯಾಪಿ ಆಗಿರ್ತಕ್ಕಂಥ, ವಿಶ್ವ ನಿಯಾಮಕವಾಗಿರುವಂಥ ಶಕ್ತಿ, ವಿಶ್ವದ ಅಂತರ್ಯಾಮಿ ಆಗಿರ್ತಕ್ಕಂಥ, ವಿಶ್ವವೇ ತಾನಾಗಿರುವಂಥ, ವಿಶ್ವವನ್ನು ತನ್ನೊಳಗೆ ಲೀನಗೊಳಿಸಿಕೊಳ್ಳುವಂಥ, ಬೇಕಾದಾಗ ಹೊರಹಾಕುವಂಥ ಆ ಮೂಲ ಶಕ್ತಿ, ಅದೇ ಅದು ಬ್ರಹ್ಮ ಅಂದರೆ. ವಿಜ್ಞಾನ ಆನಂದ ಬ್ರಹ್ಮ ಅಂತ ನೆನಪು ಮಾಡಿರ್ತಾರ ಹಿಂದೆ, ಅದೇ ಅದು, ಅದೇ ವಿಜ್ಞಾನ, ಅದೇ ಆನಂದ. ಅದೇ ವಿಜ್ಞಾನ ಅಂದರೆ ವಿಶ್ವದ ಜ್ಞಾನ, ಅದೇ ಆನಂದ, ಅದೇ ಆಂತರ, ಅದೇ ಬಾಹ್ಯ. ವಿಜ್ಞಾನ ಆನಂದ ಬ್ರಹ್ಮ ಯತ್ ಸಾಕ್ಷಾತ್ ಅಪರೋಕ್ಷಾತ್. ಬ್ರಹ್ಮ ಅನ್ನೋದು ಅಪರೋಕ್ಷ, ಅದು ಪರೋಕ್ಷ ಅಲ್ಲ, ಅದು ಪರವೇ ಅಲ್ಲ. ಅದು ನಮಗೆ ಪರೋಕ್ಷ ಆಗೋದಿಲ್ಲ, ಪ್ರತ್ಯಕ್ಷ, ಅದು ಸಾಕ್ಷಾತ್, ಅದು ನೇರ ಅನುಭವಕ್ಕೆ ಬರುವಂಥದ್ದು. ಆತ್ಮ ಸರ್ವಾಂತರ, ಅದೇ ಆತ್ಮ ಅಂದರೆ, ಅದೇ ಸರ್ವಾಂತರ, ಅದರೊಳಗಿರುವಂಥದ್ದು. ಇತ್ಯಾದಿ ವಚನೋಕ್ತಂ ಬ್ರಹ್ಮ ಅಶನಾಯಾದಿ ಸರ್ವ ಸಂಸಾರ ಧರ್ಮ ವರ್ಜಿತಂ. ಈ ಸಂಸಾರ ಧರ್ಮಗಳಿದಾವೆ ಒಂದಷ್ಟು. ಅಶನಾಯ ಅಂದರೆ ಹಸಿವು, ಪಿಪಾಸ ಮತ್ತು ಬಾಯಾರಿಕೆ, ಶೋಕ, ಮೋಹ, ಜರ, ಮೃತ್ಯು, ಇದೆಲ್ಲ ಸಂಸಾರ ಧರ್ಮಗಳು. ವಯಸ್ಸಾಗತ್ತೆ, ಸಾವು ಬರುತ್ತೆ, ಹಸಿವಾಗತ್ತೆ, ಬಾಯಾರಿಕೆ ಆಗತ್ತೆ, ಶೋಕ ಆಗತ್ತೆ, ಮೋಹ ಆಗತ್ತೆ. ಶೋಕ ಅಂದರೆ ವೇದನೆ, ಮೋಹ ಅಂದರೆ ಮೈ ಮರೆತು ಹೋಗೋದು, ಅಥವಾ ಮರೆ, ಮೋಹ ಅಂದರೆ ಅಜ್ಞಾನ.
ಇದೆಲ್ಲವನ್ನು ಮೀರಿರ್ತಕ್ಕಂಥದ್ದು ಅದು. ನೇತಿ ನೇತಿ ಅಂತ ಹೇಳಿದ್ರಲ್ಲ, ಅದೇ ಅದು. ನೇತಿ ನೇತಿ ಅಂದರೆ ಅದು ಯಾವುದೂ ತೋರ್ಸೋಕ್ಕಾಗಲ್ಲ, ಇದು ಯಾವುದೂ ಅಲ್ಲ ಅಂತ ಹೇಳ್ಬೋದಷ್ಟೇ. ಶ್ರುತಿ ಅಂಥದ್ದಾದ್ರೆ ನಶಿಸುತ್ತೆ. ತೋರ್ಸು ಬ್ರಹ್ಮ ಯಾವುದು ನಿಂದು ಹೇಳು ಅಂದರೆ ಇದು ಯಾವುದು ಅಲ್ಲ, ಅಷ್ಟೊಂದು ಇದೆಲ್ಲಕ್ಕಿಂತ ಬೇರೆ ಥರ ಇದೆ. ನೀವು ನೋಡ್ತಾ ಇರೋದು ಕೇಳ್ತಾ ಇರೋದು ಯಾವುದಿದೆ ಅದು ಯಾವುದಿದ್ದಾಗೂ ಅದಿಲ್ಲ, ಪೂರ್ತಿ ಭಿನ್ನ ಬೇರೆ ಥರ ಇದೆ ಅದು ಅಂತ ಶ್ರುತಿ ಯಾವುದನ್ನು ಹೇಳ್ತಾವೋ ಅದು ನಿರಸ್ತ ಅಶೇಷ ವಿಶೇಷ. ಅಲ್ಲಿ ಯಾವ ವಿಶೇಷವೂ ಇಲ್ಲವಂತೆ ಬ್ರಹ್ಮದಲ್ಲಿ, ಅದು ನಿರ್ವಿಶೇಷ ಅಂತ. ವಿಶೇಷ ಅಂದರೆ ಪ್ರತ್ಯೇಕ ಗುರುಸಿ ತೋರಿಸೋಕೆ ಸಾಧ್ಯ ಅಲ್ಲ, ಅದಕ್ಕೆ ವಿಶೇಷ ಅಂತ ಹೆಸರು. ಅದರಲ್ಲಿ ಯಾವುದೂ ಇಲ್ಲ. ಬ್ರಹ್ಮ ಅಂತ ಸಾಧ. ಅದೆಲ್ಲ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ ನೋಡಿದ್ರು ನಾವು, ಅವರು ಭಟ್ರು ಕೇಳ್ತಾ ಇದ್ರು, ಅದು ಬೇರೆ ಒಂದು ಪ್ರವಾಸಕ್ಕೆ ಬಂದಿದ್ದಾರೆ ಪೂಜೆ ಮಾಡಿಸೋಕ್ಕಿಂತ. ಭಟ್ರು ಕೇಳ್ತಾ ಇದ್ರು, ಪಂಚಾಮೃತ ಪೂಜೆ ಮಾಡಿಸ್ಬೇಕಾ? ಎಲ್ಲ ಬೇಡ. ರುದ್ರಾಭಿಷೇಕ ಮಾಡಿಸ್ಬೇಕಾ? ಎಲ್ಲ ಬೇಡ. ಸುಮಾರು ಕೇಳಿದ್ರು, ನವಧಾನಾಭಿಷೇಕ ಮಾಡಿಸ್ತಾರ? ಬೇಡ. ಯಾವುದು ಬೇಡ? ಮತ್ತೆ ಯಾವುದು? ಸಾಧಾ ಸಾಧಾ ಪೂಜಾಂಕರಿಷ್ಯೆ. ಸಾಧಾ ಪೂಜಾಂಕರಿಷ್ಯೆ ಅದಷ್ಟು ವಿಶೇಷ ಬೇರೆ ಯಾವುದೂ ಅಲ್ಲ, ಸಾಧಾ ಇದ್ದಷ್ಟು. ಉದಾಹರಣೆಗೆ ನಾವು ನಿಮಗೆ ಈ ಮೊದಲೇ ನೆನಪಿಸಿದ್ದೆ, ನಿಮಗೆ ಊಟ ಮಾಡುವಾಗ ವಿಶೇಷ ಯಾವುದು? ವಿಶೇಷ ಅಂದರೆ ಅದು ಪಾಯಸ ಮಾಡಿದ್ರೆ, ಜಿಲೇಬಿ ಮಾಡಿದ್ರೆ, ಚಕ್ರೆ ಮಾಡಿದ್ರೆ ವಿಶೇಷ. ದಿವಸ ಮಾಡೋದು ವಿಶೇಷ ಹೋಗಿ ವಾಕರ್ಗೆ ಆಗ್ಬಿಡುತ್ತೆ. ದಿವಸ ಮಾಡಿದ್ರೆ, ದಿವಸ ಮಾಡಿದ್ರು ಯಾವುದು ಬೇಜಾರು ಬರೋದಿಲ್ಲ. ಎಷ್ಟು ವರ್ಷ, ಎಷ್ಟು ದಿನ ತಿಂದ್ರು, ಎಷ್ಟು ವರ್ಷ ತಿಂದ್ರು, ಅದು ನಿಜವಾದ ವಿಶೇಷ. ಅದು ಅನ್ನ, ಹಾಲು ಅಂಥದ್ದು. ಎಷ್ಟು ಸಾರಿ ಮಾಡಿದ್ರು ಸಾರು, ಎಷ್ಟು ಸಾರಿ ಸಾರು ಊಟ ಮಾಡಿರ್ತೀವಿ ನಾವು. ಅದೊಂದು ಸಲ ಮಾಡೋ ಖುಷಿಯಿಂದ ಊಟ ಮಾಡ್ತೀವಿ ಸಾರನ್ನ, ಸಾರು. ಹಾಗಾಗಿ ಅದು ಬ್ರಹ್ಮ ಅಂದ್ರೆ ಹಾಗೆ. ಈ ಪ್ರಪಂಚವೆಲ್ಲ ಪದಾರ್ಥಗಳಿದ್ದಾಗಿದ್ರೆ ಅದು ಅನ್ನ ಇದ್ದಾಗಿದೆ ಬ್ರಹ್ಮ. ಅನ್ನದಲ್ಲಿ ಯಾವುದೇ ವಿಶೇಷ ರಸಗಳು ತಕ್ಷಣ ನಮ್ಗೆ ಗೋಚರಿಸದೇ ಇದ್ರು ಅದು ಮಧುರ. ಮಧುರ ಓದೋಲ್ಲ ಅಂತ ಈ ಡಯಾಬಿಟಿಸ್ ಬಂದ ಡಾಕ್ಟರ್ಸ್ ಮಾತ್ರ ಹೇಳ್ತಾರೆ, ಅನ್ನ ತಿನ್ನಾಗಿಲ್ಲ ಅಂತಾರೆ. ಯಾಕಂದ್ರೆ ಮಧುರ, ಅದು ಸಿಹಿ ಇದೆ ಅದರಲ್ಲಿ, ಅನ್ನದಲ್ಲಿ ಸಿಹಿ ಗುಣ ಇದೆ ಅದರಲ್ಲಿ ಅನ್ನದಲ್ಲಿ. ಹಾಗೆ ಬ್ರಹ್ಮ ಅಂದ್ರೆ ಅದು ಸಿಹಿ ಹೋದ್ರು ಆದರೆ ಅತಿ ಅಲ್ಲ, ಅದು ಎಷ್ಟು ಬೇಕೋ ಅಷ್ಟು, ಹೇಗೆ ಬೇಕೋ ಹಾಗೆ. ಹಾಗೆ ನಿರಸ್ತ ಅಶೇಷ ವಿಶೇಷ ಬ್ರಹ್ಮ ಶಬ್ದೇನ ಉಚ್ಯತೆ. ಅದನ್ನು ಇಲ್ಲಿ ಬ್ರಹ್ಮ ಅಂತ ಕರೆದರು. ಅದೇ ಅಗ್ನಿ, ಬ್ರಹ್ಮಾಗ್ನವು ಶುರು ಮಾಡಿದ್ರಲ್ಲ, ಅದು ಯಾವುದು ಅಂದ್ರೆ ಅದೇ ಅದು, ಅದೇ ಅಗ್ನಿ, ಅದೇ ಬೆಳಕು. ಬೆಳಕಿನ ಧರ್ಮವೂ ಇದೆ, ಸುಡುವ ಧರ್ಮವೂ ಇದೆ. ಸುಡುವುದು ಅಂದ್ರೆ ಏನೇ ಮಾಡ್ಬಿಡೋದು, ನಿರ್ವಿಕಾರವಾದ ರೂಪಕ್ಕೆ ತಗೊಂಡೋಗ್ಬಿಡುತ್ತೆ ನಮ್ಮನ್ನು. ಒಂದು ವಸ್ತುವನ್ನು ಸುಟ್ಟರೆ ಭಸ್ಮ ಆಗ್ತದೆ, ಭಸ್ಮಕ್ಕೆ ವಿಕಾರ ಇಲ್ಲ, ಪರಿಣಾಮ ಇಲ್ಲ, ಬದಲಾವಣೆಗಳಿಲ್ಲ, ಸ್ಥಿರ ರೂಪ. ಹಾಗೆ ಅಗ್ನಿಯಲ್ಲಿರುವ ಎರಡೂ ಧರ್ಮ, ಒಂದು ಸುಡುವಿಕೆ, ಒಂದು ಬೆಳಕು, ಎರಡೂ ಇದೆ ಅದರಲ್ಲಿ ಬ್ರಹ್ಮದಲ್ಲಿ. ಆ ಬ್ರಹ್ಮಾಗ್ನಿಯಲ್ಲಿ ಕೆಲವರು ಯಜ್ಞವನ್ನ ಯಜ್ಞದಿಂದ ಅಂದ್ರೆ ಯಜ್ಞದಿಂದ ಹೋಮ ಮಾಡ್ತಾರೆ ಬ್ರಹ್ಮಾಗ್ನಿಯಲ್ಲಿ. ಯಜ್ಞ ಅಂದ್ರೆ ಆತ್ಮ ಅಂತಂತೆ ಶಂಕರ್ ಹೇಳ್ತಾರೆ. ಯಜ್ಞ ಶಬ್ದ ವಾಚ್ಯ ಆತ್ಮ. ತಸ್ಮಿನ್ ಬ್ರಹ್ಮಾಗ್ನವು ಅಪರೇ ಅನ್ಯೇ ಬ್ರಹ್ಮವಿದ ಜ್ಞಾನಿಗಳು, ವಿವೇಕಿಗಳು. ಯಜ್ಞ ಶಬ್ದ ವಾಚ್ಯ ಆತ್ಮ. ಯಜ್ಞವನ್ನು ಯಜ್ಞದಿಂದ ಹೋಮ ಮಾಡ್ತಾರೆ, ಆತ್ಮವನ್ನು ಆತ್ಮದಿಂದ ಹೋಮ ಮಾಡ್ತಾರೆ. ನಮ್ಮ ಆತ್ಮವನ್ನ ಬ್ರಹ್ಮದಲ್ಲಿ ಹೋಮ ಮಾಡೋದು, ಈ ಬಿಂದುವನ್ನು ಸಿಂಧುವಿನಲ್ಲಿ ಹೋಮ ಮಾಡೋದು. ಮಾಡೋರು ಯಾರು ಅಂತ ಅದು ಆತ್ಮನೇ ಮಾಡಬೇಕು. ತಾನೇ ತನ್ನನ್ನ ಹೋಮ ಮಾಡಬೇಕು, ತಾನೇ ತನ್ನನ್ನ ತಾನೇ ತಾನಾದ ದೈವದಲ್ಲಿ ಬ್ರಹ್ಮದಲ್ಲಿ ಹೋಮ ಮಾಡಬೇಕು. ಈಗ ಗಂಗಾ ನದಿ ಸಮುದ್ರದಲ್ಲಿ ತನ್ನನ್ನು ತಾನು ಹೋಮ ಮಾಡಿಕೊಡುತ್ತೆ. ಆ ಉದಾಹರಣೆ ನೋಡಿ, ಚೆನ್ನಾಗಿದೆ. ಈ ಸಮುದ್ರವನ್ನ ನೀವು ಅಗ್ನಿ ಅಂತ ತಗೊಳ್ಳಿ, ಪರಮಾತ್ಮ ಅಂತ ತಗೊಳ್ಳಿ, ಪರಮಾತ್ಮನಲ್ಲಿ ಬ್ರಹ್ಮಾಗ್ನಿ. ಆ ಬ್ರಹ್ಮಾಗ್ನಿಯಲ್ಲಿ ನದಿ, ಗಂಗಾ ನದಿ, ಅದು ತನ್ನನ್ನು ತಾನೇ ಹೋಮ ಮಾಡಿಕೊಡುತ್ತೆ. ಈ ಗಂಗೆ ಹೋಗಿ ಸಮುದ್ರದಲ್ಲಿ ಸೇರುತ್ತಾರೆ, ಹೋಮ ಅದು. ಹಾಗೆ ಜೀವ ಹೋಗಿ ದೇವರನ್ನು ಸೇರುತ್ತಾರೆ, ಅದು ಹೋಮ ಅದು. ಅದು ಯಜ್ಞ. ಮಾಡುವವನು ಬೇರೆ ಇಲ್ಲ. ಆ ನದಿ ಹರಿದು ಹೋಗಿ ತಾನೇ ಸೇರುತ್ತೆ ಸಮುದ್ರವನ್ನ, ತನ್ನನ್ನು ತಾನೇ ಸಮರ್ಪಣೆ ಕೊಡುತ್ತೆ.
ಸಮುದ್ರಕ್ಕೆ ಅದು. ಹಾಗೆ ಜೀವನದಿ ಇದೆಯಲ್ಲ, ಜೀವನದಿ ಅಂತ ಅಲ್ಲಿ ಯಾವುದಕ್ಕೆ ಕರೀತಾರೆ ಅಂದ್ರೆ ಸಮುದ್ರ ಪರ್ಯಂತ ಯಾವ್ದು ಹರಿಯುತ್ತೋ ಅಂತ ನದಿ ಮಾತ್ರ ಜೀವನದಿ ಅಂತ ಹೆಸರು. ಸುಮ್ಮನೆ ಎಲ್ಲ ನದಿಯು ಜೀವನದಿ ಅಲ್ಲ. ಯಾವ ನದಿ ಸಮುದ್ರ ಪರ್ಯಂತ ಹರಿಯುತ್ತೋ ಅದಕ್ಕೆ ಮಾತ್ರ ಜೀವನದಿ ಅಂತ ಹೆಸರು. ಈ ಜೀವನದಿ ಕೂಡ ಹಾಗೆ ಸಮುದ್ರ ಪರ್ಯಂತ ಹರಿಬೇಕು, ಮೇಲ್ಮುಖವಾಗಿ ಹರಿಬೇಕು, ಪರಮಾತ್ಮ ಪರ್ಯಂತ ಹರಿಬೇಕು. ಕೃಪಾಸಾಗರನವರೆಗೆ, ಅಮೃತ ಸಾಗರನವರೆಗೆ ಅದು ಹರಿಬೇಕು. ಹಾಗಾಗಿ ಇನ್ಯಾರು ಬಂದು ನಿನ್ನ ಹೋಮ ಮಾಡೋಕ್ಕಾಗೋದಿಲ್ಲ, ಇನ್ಯಾರು ತಂದು ನಿನ್ನನ್ನು ತಗೊಂಡೋಗಲು ಸೇರ್ಸೋಕ್ಕಾಗೋದಿಲ್ಲ. ನೀನೇ ನಿನ್ನನ್ನು ಎತ್ತಿ ಕೊಡಬೇಕು, ನೀನೇ ನನ್ನನ್ನು ಎತ್ತಿ ಬ್ರಹ್ಮಾಗ್ನಿಯಲ್ಲಿ ಆಹುತಿಯನ್ನು ಸಮರ್ಪಣೆ ಮಾಡಬೇಕು. ಹಾಗಾಗಿ ಯಜ್ಞೇನೈವ ಉಪಜುಹ್ವತಿ ಉದ್ಧಾರ ಇದು ಆತ್ಮನ ನಾನು ತಾನೇ ತನ್ನನ್ನು ಉದ್ಧಾರ ಮಾಡ್ಕೋಬೇಕು, ತಾನೇ ತನ್ನನ್ನು ಒಪ್ಪಿಸ್ಕೋಬೇಕು ದೇವರಿಗೆ. ಅದನ್ನು ಬೇರೆಯವ್ರು ಮಾಡೋಕ್ಕಾಗಲ್ಲ. ಮರ ಹತ್ತಿಸಿದಾಗ ಆಗತ್ತೆ ಕೊನೆ. ಒಬ್ಬನ ಮರ ಹತ್ಸೋದು ಅಂದ್ರೆ ಹೇಗೆ? ಹಳಬರು ಕೂಡ ಉದಾಹರಣೆ ಇದೆ. ಮರ ಹತ್ಸೋದು ಅಂದ್ರೆ ಹೇಗೆ? ಎಲ್ಲಿವರೆಗೆ ಎತ್ತಬಹುದು ಮರ ಹತ್ಸೋಕೆ? ಒಬ್ಬರನ್ನ ಆಮೇಲೆ ಅವನೇ ಹತ್ಬೇಕಲ್ವಾ? ಎಲ್ಲ ಎತ್ತಬೇಕಲ್ಲ, ಎತ್ಕೊಂಡು ಹೋಗ್ಬೇಕು ಮೇಲವರು. ಶಿಶುವಾದ್ರೆ ಪರವಾಗಿಲ್ಲ. ಆದರೂ ಅವನು ಮರ ಹತ್ತಿದಾಗ ಏನಾಗಿಲ್ಲ. ಅವನು ಮರ ಹತ್ತೋದು ಅಂದ್ರೆ ಅವನೇ ಹತ್ಬೇಕು. ಹತ್ತದ ಹೇಗೆ ತೋರಿಸ್ಕೊಡ್ಬೋದು. ಮೊದಲೇ ಮರ ಹತ್ತಿದವನು, ಹತ್ತಿ ಬಿದ್ದು ಎಲ್ಲ ಆದವನು, ಅಂದ್ರೆ ಗೊತ್ತಿರೋನು ಅಂತ, ಅಭ್ಯಾಸ ಇರೋನು ಅಂತ, ಅದ್ರ ಕಷ್ಟ ನಷ್ಟ ಸುಖ ಎಲ್ಲ ಗೊತ್ತಿರೋನು. ಅವನು ಹೇಳ್ತಾನೆ ಹೀಗೆ ಹೋಗ್ಬೇಕು ಅಂತ, ಹೇಗೆ ಮರ ಹತ್ತಬೇಕು. ಅದಕ್ಕೊಂದು ಸಜ್ಜು ಮಾಡ್ಬೋದು. ಮರ ಹತ್ತಬೇಕಾಗುವಂಥ ಸಾಧನ ಸಲಕರಣೆ ಅನುಭವ ಎಲ್ಲ ಕೊಡ್ಬೋದು. ಅದೇ ಗುರುವಿನ ಕೆಲಸ. ಮರ ಹತ್ತೋದು ಮಾತ್ರ ಅವನೇ ಹತ್ಬೇಕು. ಒಂದು ಚೂರು ದೂರ ಎತ್ತಬೋದು, ಮುಂದೆ ಅವನೇ ಹತ್ತಬೇಕಾಗುತ್ತೆ. ಹಾಗೆ ಮರ ಹತ್ತೋದು ಹೇಳುವ ಅಮರ ಹತ್ತೋದು ಕೂಡ ಹಾಗೆ. ಒಂದು ಅಮರವೇ ನಮ್ಮನ್ನು ಹತ್ತಿ ಬಿಡಬೇಕು, ಅದಾದ್ರೂ ಪರವಾಗಿಲ್ಲ. ನಾವು ಅದನ್ನು ಹತ್ತೋದು ಅಂದ್ರೆ ನಾವೇ ಮಾಡ್ಬೇಕಾಗತ್ತೆ, ನಾವು ಬೇರೆ ಯಾರು ಅಲ್ಲ. ಹಾಗಾಗಿ ಆತ್ಮನಾಮಸು ಯಜ್ಞ ಶಬ್ದಸ್ಯ ಪಾಠ ಆತ. ಆತ್ಮದ ಪರ್ಯಾಯ ಪದಗಳಲ್ಲಿ ಯಜ್ಞ ಅನ್ನೋದು ಕೂಡ ಒಂದು ಪರ್ಯಾಯ ಪದ ಇದೆ. ಆತ್ಮ ಅನ್ನೋದಕ್ಕೆ ಅಂದ್ರೆ ಯಜ್ಞ ಅನ್ನೋದಕ್ಕೆ ಆತ್ಮನ ಅರ್ಥವನ್ನು ಹೇಳಿದ್ದಾರೆ ಕೋಶಗಳಲ್ಲಿ, ಶಂಕರರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಯಜ್ಞ ಅಂದ್ರೆ ಆತ್ಮ. ಇಲ್ಲಿ ಆತ್ಮವನ್ನ ಯಜ್ಞದ ಮೂಲಕವಾಗಿ, ಆತ್ಮದ ಮೂಲಕವಾಗಿ ಬ್ರಹ್ಮದಲ್ಲಿ, ಬ್ರಹ್ಮಾಗ್ನಿಯಲ್ಲಿ, ವಿಶ್ವಮೂಲದಲ್ಲಿ ಹೋಮ ಮಾಡಬೇಕು. ಹೋಮ ಮಾಡಬೇಕು ಅಂದ್ರೆ ಏನು ಅಂದ್ರೆ ಸಮ್ಯಕ್ ದರ್ಶನವೇ ಹೋಮ ಇಲ್ಲಿ ಅಂತ ಹೇಳ್ತಾರೆ ಶಂಕರರು. ಮತ್ತೇನೋ ಮಾಡೋಕ್ಕೇನೂ ಇಲ್ಲ. ಸಮ್ಯಕ್ ದರ್ಶನ, ನಿಜವಾದ ದರ್ಶನ, ನಿಜವಾದ ನೋಟ ಅಂತ. ಸಮ್ಯಕ್ ದರ್ಶನ ಅಂದ್ರೆ ನಿಜದ ನೋಟ, ಅದೇ ಯಜ್ಞ ಇಲ್ಲಿ. ಯಾರಾದ್ರೂ ಒಬ್ಬ ಅಂದ್ರೆ ತನ್ನೊಳಗಿನ ಉಪಾಧಿಗಳನ್ನೆಲ್ಲ ಕಳಿಬೇಕಾದನ್ನ ಕಳೆದು ಉಳಿಯುವಂತ ಪರಮಾತ್ಮನ ನೋಡ್ಕೊಂಡ್ರೆ ಅದೇ ಯಜ್ಞ ಅಷ್ಟೇ. ಇದನ್ನ ತಗೊಂಡೋಗಿ ಹಾಕೋದು ಕೂಡ ಇಲ್ಲ ಅಲ್ಲಿ. ಇಲ್ಲಿ ಒಂದಷ್ಟು ಏನೋ ಅಡ್ಡ ಇದೆ ಕೆಲವು, ಅದನ್ನು ತೆಗೆದ್ರೆ ತಾನೇ ಕೊಡ್ಕೊಡುತ್ತೆ ಎರಡು. ಅದನ್ನು ನೋಡಿದ್ರೆ ಆಯ್ತು ಕೊಡಿದ್ದನ್ನ. ಈ ಸಮುದ್ರದಿಂದ ಪ್ರತ್ಯೇಕ ಮಾಡ್ತಾರೆ ಸ್ವಲ್ಪ ನೀರನ್ನು, ಗಜನಿ ಅಂತ ಬೇರೆ ಮಾಡ್ತಾರೆ. ಬೇರೆ ಬೇರೆ ಇನ್ನೊಂದು ಮೀನು ಬೆಳಕೆ ಅಂತದಕ್ಕೆಲ್ಲ ಮಾಡ್ತಾರೆ. ಅದನ್ನು ಸಮುದ್ರದ ನೀರೇ ಅದು, ಮಧ್ಯೆ ಒಂದು ಕಟ್ಟೆ ತರ ಕಟ್ಟಿ ಸ್ವಲ್ಪ ಈ ಕಡೆ ಹರಿಸಿ ಅದನ್ನ ನೀರನ್ನ ಗದ್ದೆ ತರ ಮಾಡಿ ಕಟ್ಟೆ ತರ ಕಟ್ಟಿ ಉಪ್ಪು ನೀರು ನಿಂತಿರುತ್ತೆ ಅಲ್ಲಿ. ಅಲ್ಲಿ ಮೀನುಗಳನ್ನು ಬೆಳೀತಾರೆ, ಕೆಲವು ಮೀನುಗಳನ್ನು ಬೆಳೀತಾರೆ ಅಂತದನ್ನೆಲ್ಲ ಮಾಡ್ತಾರೆ. ಆಗ ಅಲ್ಲಿ ಏನಂದ್ರೆ ನಿಜವಾಗಿ ಸಮುದ್ರದ ನೀರೇ ಅದು. ಆದ್ರೆ ಈಗ ಮಾತ್ರ ಬಹಳ ಚೇಂಜ್ ಆಗಿಬಿಟ್ಟಿದೆ. ಏನೊಂದು ಸಣ್ಣ ವ್ಯವಹಾರಕ್ಕೆ ಉಪಯೋಗ ಆಗತ್ತದ ಮೀನು ಬೆಳೆಯಕ್ಕೆ ಅಂತ. ಆ ನೀರನ್ನು ಯಾರು ಮುಳುಗೋದಿಲ್ಲ ಅಲ್ಲಿ, ಕಾಲಿಟ್ರೆ ಇಷ್ಟು ನೀರು ಬರೋದು ಇಲ್ಲ ಅಲ್ಲಿ. ಸಮುದ್ರದ ಎಲ್ಲ ಯೋಗಿದ್ರು ಕಳ್ಕೊಂಡ್ಬಿಟ್ಟಿರುತ್ತೆ. ಅದು ನೋಡಿದ್ರೆ ಸಮುದ್ರ ಇಡೀ ವಿಶ್ವಕ್ಕೆ ಸೇರಿದ್ದು, ಇದು ಯಾರೋ ಒಂದು ಚಿಲ್ಲರೆ ಮನುಷ್ಯನ ಸೇರಿದ್ದು ಅಂತ. ಆ ಗಜನಿ ಅಂದ್ರೆ ಅದು ಅದೇ ಪಾಪ ನಿಜವಾಗಿ, ಆದ್ರೆ ಅದನ್ನು ಬೇರೆ ಮಾಡ್ತಿದ್ದಾರೆ ಮೂಲ ಸಮುದ್ರದಿಂದ. ಹಾಗಾಗಿ ಇಡೀ ವಿಶ್ವದ ನಿರ್ವಾಹಕ್ಕೆ ಮಾಧ್ಯಮ ಆಗಿರುವಂಥದ್ದು ಇಲ್ಲಿ ಯಾವುದೋ ಒಂದು ವ್ಯಕ್ತಿಯ ಸಂಸಾರ ನಿರ್ವಹಣೆಗೆ ಮಾಧ್ಯಮ ಆಗಿದೆ. ಎಲ್ಲವೂ ಬೆಳಿಬೇಕಲ್ಲಿ, ಯಾವುದೋ ಒಂದು ಜಾತಿ ಮೀನು ಮಾತ್ರ ಬೆಳೀತಾ ಇದೆ. ಎಲ್ಲ ಮೀನುಗಳು ಬೆಳಿಬೇಕಾಗಿತ್ತು. ಮೀನು, ಮೊಸಳೆ, ತಿಮ್ಮಿಂಗಿಲ, ಅದು ಇದು ಮುತ್ತು ಉಳಿತು ಎಲ್ಲ ಬೆಳಿಬೇಕಾಗಿತ್ತು. ಯಾವುದೋ ಒಂದು ಜಾತಿ ಮೀನು ಜೀವ ಹೀಗಾಗಿದ್ದಾನೆ ಅಂತ ಎಲ್ಲವೂ ಇರ್ಬೇಕಾಗಿತ್ತಲ್ಲಿ, ಯಾವುದೋ ಕೆಲವು ಮಾತ್ರ ಇದೆ. ಇಡೀ ವಿಶ್ವವ್ಯಾಪಿ ಆಗಿರ್ಬೇಕಾಗಿತ್ತು, ಒಂದು ಬರೀ ಶರೀರ ವ್ಯಾಪಿ ಆಗಿದ್ದಾನೆ. ಈ ಶರೀರವೇ ಆ ಗಜಿ ಆ ಥರ ಕಟ್ಟೆ ಕಟ್ಟಿರೋದು, ಸಮುದ್ರದಿಂದ ಬೇರೆ ಮಾಡಿರೋದು. ಕೊನೆಗೇನಿಲ್ಲ, ಕಟ್ಟೆ ಹೊಡೆದ್ರಾಯ್ತು ಅಷ್ಟೇ. ಇದು ಹೋಗಿ ಅದು ಸೇರ್ಕೊಡುತ್ತೆ, ಆಮೇಲೆ ಅದು ಅದೇ ಆಗಿರುತ್ತೆ. ಆ ಶಂಕರರು ಹೇಳೋ ಹೋಮ ಇದು, ಆ ಹೋಮ ಇದು, ಆ ಕಟ್ಟೆ ಹೊಡಿ ಎಲ್ಲ ಒಂದೇ ಆಗುತ್ತೆ. ನೋಡೋದಂದ್ರೇನು?
ನೋಡೋದಂತ ಹೇಳೋದು ಕೂಡ ಕಷ್ಟ. ನೋಡೋಕೆ ಏನಿದೆ ಈ ಗಜನಿ ಇದೆಯಲ್ಲ, ಸಮುದ್ರದಲ್ಲಿ ಸೇರಿದ ಸಮುದ್ರ ನೋಡೋಕ್ಕಾಗುತ್ತೆ, ಅದಕ್ಕೆ ತಾನೇ ಆಗ್ಬಿಟ್ಟಿದೆ. ಇಂಥ ಒಂದು ಸ್ಥಿತಿಗೆ ನಾವು ಯಜ್ಞ ಅಂತ ಕರಿತೇವೆ. ಹಾಗಾಗಿ ಎರಡು ಬಗೆಯ ಯಜ್ಞಗಳನ್ನು ತೋರಿಸ್ತಾರೆ ಗೀತೆಯಲ್ಲಿ. ಎರಡು ಸಾಲಲ್ಲಿ ತುಂಬ ಭಿನ್ನವಾಗಿ ಹೇಳ್ತಾರೆ. ಒಂದು ನಾವು ಆಗಲೇ ಹೇಳಿದ ಹಾಗೆ ಯಾಗಶಾಲೆ, ಯಜ್ಞಕುಂಡ, ಅಗ್ನಿ, ತುಪ್ಪ, ಸಮಿತಿಗಳು, ಋತ್ವಿಜರು, ಹಾಗೆಯೇ ಯಜಮಾನ, ದೀಕ್ಷೆ, ಅವಭೃತ ಸ್ನಾನ, ಬೇರೆ ಬೇರೆ ಬಗೆಯ ಯಾಗ ಪ್ರಕ್ರಿಯೆಗಳು, ಬೆಳಗಿನ ಸಂಜೆವರೆಗೆ ಮಾಡುವಂಥ, ಸಂಜೆಯಿಂದ ಬೆಳಗಿನ ಮಾಡುವಂಥ ಬೇರೆ ಬಗೆಯ ಯಾಗ ಪ್ರಕ್ರಿಯೆಗಳು, ಮಂತ್ರಗಳು, ಇವುಗಳ ಮೂಲಕವಾಗಿ ಔಪಚಾರಿಕವಾಗಿ ನೇರವಾಗಿ ದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂಥ ಕರ್ಮರೂಪವಾಗಿರ್ತಕ್ಕಂಥ ಯಜ್ಞ ನಾವು ಕಾಣುವ ಯಜ್ಞ ಪ್ರಪಂಚದಲ್ಲಿ. ಈಗ ಅದು ಕೂಡ ಕಾಣೋದು ಅಪರೂಪ ಆಗಿಬಿಟ್ಟಿದೆ. ಅದು ಒಂದು ಬಗೆ ಆದರೆ, ಅದು ಕರ್ಮಗಳು ಮಾಡುವಂಥ ಯಜ್ಞ ಆದರೆ, ಇನ್ನೊಂದು ಬಗೆಯ ಯಜ್ಞ ಇದು ಯಾವುದೂ ಇಲ್ಲ. ದೇವರು ಕೊಟ್ಟಿದ್ದಷ್ಟೇ ಸಾಧನ ಆಗಿದೆ, ಮಾಧ್ಯಮ ಆಗಿದೆ. ಅದರಲ್ಲೂ ಕೂಡ ಒಂದಷ್ಟು ತೆಗೆದಿರಬೇಕು. ಈ ಯಜ್ಞದಲ್ಲಿ ಕೂಡುವ ಲೆಕ್ಕವೇ ಇಲ್ಲ. ಶಂಕರರು ಮಾಡಿದಂಥ ಯಜ್ಞ, ಶಂಕರಂತರು ಮಾಡಿದಂಥ ಯಜ್ಞದಲ್ಲಿ ಕೂಡುವ ಲೆಕ್ಕವೇ ಇಲ್ಲ. ಇರುವುದೆಲ್ಲ ಕಳಿ, ಮತ್ತೆ ಕಳೆಯಕ್ಕೆ ಬರದೆ ಉಳ್ಕೊಳ್ಳುತ್ತೆ ಕೊನೆಯದು. ಈಗ ಸೊನ್ನೆ ಕಳೆಯಕ್ಕೆ ಬರುತ್ತಾ? ಎಲ್ಲ ಕಳೆದು 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 ಕೊನೆ ಸೊನ್ನೆ ಉಳಿಯುತ್ತಲ್ವಾ? ಸೊನ್ನೆ ಕಳೆದು ನೋಡೋಣ, ಅದು ಕಳೆಯಕ್ಕೆ ಬರೋಲ್ಲ. ಅದು ಅಕ್ಷಯ. ಆ ಶೂನ್ಯ ಇದೆಯಲ್ಲ, ಅದು ಅಕ್ಷಯ, ಅದು ಅನಂತ. ಅದು ಎಷ್ಟು ಅಂದ್ರೆ ಎಷ್ಟು ಹೌದದು. ಅಲ್ಲ ಅಂದ್ರೆ ಏನೂ ಅಲ್ಲ, ಮೇಲ್ನೋಟಕ್ಕೆ ಏನೂ ಅಲ್ಲ, ಅದು ಎಲ್ಲೂ ಇಲ್ಲ. ಅದು ಇಲ್ಲದೆ ಇರೋದಕ್ಕೆ ಶೂನ್ಯ ಅಂತ ಹೆಸರು. ಆದರೆ ನೀವು ತಗೊಂಡೋಗಿ 100 ಪಕ್ಕ ಇಟ್ಟರೆ 10 ಆಗುತ್ತೆ. 10 ಪಕ್ಕ ಇಟ್ಟರೆ 100 ಆಗುತ್ತೆ. 100 ಪಕ್ಕ ಇಟ್ಟರೆ 1000 ಆಗುತ್ತೆ. ಅಂದರೆ ಇಡೀ ಸಂಖ್ಯಾ ಮಂಡಲನೇ ನಡೆಸುತ್ತದು. ಆ ಎಲ್ಲ ಸಂಖ್ಯೆಗೂ ಅರ್ಥ ಕೊಡುತ್ತದೆ. ಅದು ಒಂದೇ ಇದ್ದರೆ ಏನೂ ಇಲ್ಲ ಅಂತ. ಇದೆಲ್ಲ ಇಲ್ಲೇ ಇದ್ಮೇಲೆ ಅದಿರೋದು. ಇದೆಲ್ಲ ಕಳಿಬೇಕಾಗುತ್ತೆ ಮೂರ್ತಿ. ಎಲ್ಲವನ್ನು ಕಳೆದ ಮೇಲೆ ಒಳಿಯುವಂಥ ಶೂನ್ಯ, ಅದೇ ಪೂರ್ಣ, ಅದೇ ಪೂರ್ಣ. ಅದೊಂದು ಬಗೆಯ ಯಜ್ಞ. ಎಲ್ಲ ಕಳೆದು ಶುದ್ಧವಾದ ಮಾತ್ರ ಕೊನೆಗೆ ಹೊಡೆಯುವಂಥ, ಪರಿಶುದ್ಧವಾಗಿರುವಂಥ ಚೈತನ್ಯ ಮಾತ್ರ ಹೊಡೆಯುವಂಥ ಒಂದು ಯಜ್ಞ. ಆ ಯಜ್ಞಕ್ಕೆ ಬೇರೆ ಯಾವ ಸಾಧನಗಳು ಇಲ್ಲ. 3 ಅದೇ, ಆತ್ಮ ಆತ್ಮ ಆತ್ಮ, 3 ಅದೇ. ಅದರಿಂದ ಅದರಲ್ಲೇ ಹೋಮ ಮಾಡೋದು ಅಂಥದ್ದೊಂದು ಯಜ್ಞ. ರಾಮನ ಬಗ್ಗೆ ನಾವು ಪೂಜೆ ಮಾಡೋ ರಾಮನ ಮೂರ್ತಿಯ ಬಗ್ಗೆ ಉಪನಿಷತ್ತನ ಅಂಥದೇ ಮಾತು ಬರುತ್ತೆ. ಅವೇಕ್ಷಮಾಣ ಆತ್ಮನ್ ನಿಮಿತ ತೇಜಸ್. ಅಮೃತ ತೇಜಸ್ವಿಯಾಗಿ ಕೂತ್ಕೊಂಡಿದ್ದಾನಂತೆ ವೀರಾಸನದಲ್ಲಿ. ರಾಮ ಏನ್ ಮಾಡ್ತಾ ಕೂತಿದ್ದಾನೆ ಅಂದ್ರೆ, ಆತ್ಮನಿ ಅವೇಕ್ಷಮಾಣ, ಆತ್ಮವನ್ನ ಆತ್ಮದಲ್ಲಿ ಅವಲೋಕಿಸ್ತಾ ಕೂತಿದ್ದಾನೆ. ಏನ್ ಕೆಲಸ ಅವನಿಗೆ ಅಂತ ಅನ್ಸುತ್ತಲ್ವ? ಎಷ್ಟೊತ್ತಾಯ್ತು ಕೂತ್ಕೊಂಡು? ಎಷ್ಟು ದಿನ ಆಯ್ತು? ಎಷ್ಟು ತಿಂಗಳಾಯ್ತು? ವರ್ಷ ಆಯ್ತು? ಯುಗಗಳಾಯ್ತು. ಕೂತ್ಕೊಂಡು ಏನ್ ಮಾಡ್ತಿರೋದು ರಾಮ? ಅಲ್ಲಿ ಕಾಲ ಕೂತ್ಬಿಡಿದಾನೆ. ಕೈ ಹೀಗೆ ಮಾಡ್ಕೊಂಡು ಕೂತ್ಬಿಡಿದಾನೆ. ಒಂದು ಕೈ ಹೀಗೆ ಇಟ್ಕೊಂಡು ಹೀಗೆ ಮಾಡ್ಕೊಂಡು ಕೂತ್ಬಿಡಿದಾನೆ. ಏನು ಕೆಲಸ ನನಗೆ ಅಲ್ಲಾಡದೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇದನ್ನ ಮಾಡ್ತಾ ಇದ್ದಾನೆ. ಅವೇಕ್ಷಮಾಣ ಮಹಾತ್ಮನ ನಿಮಿತ್ತ ತೇಜಸ್ಸ. ತನ್ನೊಳಗೆ ತನ್ನನ್ನು ನೋಡ್ತಾ ಕೂತಿದ್ದಾನೆ. ಇಲ್ಲಿ 3 ಇದೆ. ಒಂದು ತನ್ನೊಳಗೆ ಅನ್ನುವಾಗ ಒಂದು ಬಂತು, ತಾನು ಬಂತು. ತನ್ನನ್ನು ಅನ್ನುವಾಗ ಇನ್ನೊಂದು ತಾನು ಬಂತು. ನೋಡೋದು ಯಾರು? ಆ 3 ತಾನುಗಳು ಸೇರಿ ಅದು ತಾನು ಆಗಿಬಿಟ್ಟಿದೆ. ಅವನ ಸಂಗೀತ ಅದು ಯಜ್ಞ. ಈ ಯಜ್ಞಕ್ಕೆ ಯಾವ ಉಪಕರಣವೂ ಬೇಡ. ಉಪಕರಣಗಳು ಬಾಧಕ, ಅದೆಲ್ಲ ಕಡಿಮೆ. ಉಪಕರಣಗಳನ್ನೆಲ್ಲ ತನ್ನನ್ನು ತಾನೇ ನೋಡುವಂಥದ್ದು, ಇದು ಕೂಡ ಯಜ್ಞವೇ. ಇದನ್ನು ಯಾಕೆ ನಾವು ಹೇಳಿದ್ವಿ ಅಂದ್ರೆ, ಈ ರಿಚುವಲ್ಸು ಸುಪ್ರೀಂ ಪವರ್ ಅಂತ ಹೇಳ್ತಾ ಇರೋದು ನಾವು. ನೋಡಪ್ಪ ಹಿಂಗೆ ಹೇಳಿದ್ದಾರೆ ಯಜ್ಞವನ್ನ, ಇದಾರು ಮಾಡೋದು. ನಿನ್ಗೆ ರಿಚುವಲ್ಸ್ ಬೇಡ, ನಿನಗೆ ಅದೆಲ್ಲ ನಿನ್ಗೆ ಕಷ್ಟ ಆಗುತ್ತೆ ನಿನಗೆ. ಅದಕ್ಕೆ ನೀನೇ ಹೇಳಿದಾಗೆ ನಿನ್ನ ಸೋಂಬೇರಿತನಕ್ಕೆ ನೀನು ಹೇಳ್ತಾ ಇರೋದು ಗೊತ್ತಿದೆ ನನಗೆ. ನೀನು ಬೇವಲಂತ ಅರ್ಥ ಮಾಡ್ಕೊಳ್ಬಲ್ಲು. ನಿನ್ಗೆ ಇದೆಲ್ಲ ಮಾಡೋಕ್ಕೆ ಕಿರಿಕಿರಿ ಆಗ್ತಾ ಇದೆ. ನಿನ್ ಫ್ರೀಡಮ್ ಬೇಕು ನಿನಗೆ. ಈ ಫ್ರೀಡಮ್ ಏನು ಚಿಲ್ಲರೆ, ನಿಜವಾದ ಫ್ರೀಡಮ್ ತಗೋಬೇಕು ಅಂದ್ರೆ ಇಂಥ ಯಜ್ಞ ಮಾಡು. ಯಾವ ಪ್ರಕ್ರಿಯೆಯೂ ಇಲ್ಲ ಇಲ್ಲಿ, ಯಾವ ರಿಚುವಲ್ಸ್ ಇಲ್ಲ, ಯಾವ ರೂಲ್ಸ್ ಇಲ್ಲ ಇಲ್ಲಿ, ಯಾವ ಅಡೆತಡೆ ಮತ್ತೊಂದು ಹಿಂಗಿರು ಹಂಗಿರು ಏನಿಲ್ಲ. ಏನು ನೀನು ಮಾತ್ರ ಹೊಡಿಬೇಕು, ಮತ್ತೆ ಯಾರು ಇರಬಾರ್ದು. ನೀನೇ ನಿನ್ನಲ್ಲೇ ಹೋಮ ಮಾಡಿದ್ರೆ ಆಯ್ತಷ್ಟೆ. ಆ ಒಳಗಿನ ನಾನು ಇದೆಯಲ್ಲ, ಅದು ದೇವ ಅಂತ ಆಡದ ಅಹಂ, ಅತ್ಯಂತ ಆಡದ ಅತಿ ಶುದ್ಧವಾಗಿರುವಂಥ ಅಹಂ ಅದು. ಅದರಲ್ಲಿ ಅದಕ್ಕಿಂತ ಮುಂದೆ ಇನ್ನೊಂದು ಅಹಂ ಇದೆ. ಅದು ಈಗ ನಾನು ಓಡಾಡ್ಕೊಳ್ತಾ ಇದ್ದೀವಲ್ಲ ನಾವೀಗ,
ಹಂಗೆ ಹಾಕೊಂಡು ಕಾದಲ್ಲಿ ಇರಿಸ್ಕೊಂಡು ಮಾಡಿ ಅದು ಎರಡನೇದು. ಇದನ್ನು ಅದನ್ನು ಹೋಮ ಮಾಡಬೇಕು ಅಂತ ತಗೊಂಡು ಅದನ್ನು ಸೇರಿಸಿದ್ರೆ ಮುಗಿಯಿತು. ಅದು ನೋಡಿ ನ್ಯಾಯವಾದ ಯಜ್ಞ ಅದು. ಈಗ ಬೇಡಪ್ಪ ಅದೇ ಮಾಡುವುದು ಶಂಕರರು. ಅವರದ್ದು ಭಾಷೆದಲ್ಲಿ ಹೇಳ್ತಾ ಇರೋದು. ಬೇರೆ ನಾವು ಸಾಧನಾ ಪಂಚಕದಲ್ಲಿ ನೋಡ್ತಾ ಇದ್ದಾರೆ ನಾವೀಗ. ಅವರದ್ದು ಭಾಷ್ಯ ಪಂಕ್ತಿಗಳು ತಮ್ ಕುರುವಂತಿ ಬ್ರಹ್ಮಾತ್ಮೈಕತ್ವ ದರ್ಶನನಿಷ್ಠಾ ಸನ್ಯಾಸಿನಃ. ಬ್ರಹ್ಮ ಬೇರೆ ಇಲ್ಲ, ಆತ್ಮ ಬೇರೆ ಇಲ್ಲ ಅನ್ನೋದನ್ನ ಅನುಭವದಿಂದ ಕಂಡುಕೊಳ್ಳುವ ಸನ್ಯಾಸಿಗಳು ಇಂಥ ಯಜ್ಞ ಮಾಡ್ತಾ ಇರ್ತಾರೆ ಯಾವಾಗಲೂ ಅಂಥೇಳಿ ಮುಂದೆ ಕೊಟ್ಟರು ಶಂಕರರು. ಅದೇ